ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶ್ಮಿ ವ್ಲಾಗ್ಸ್. ಆ್ಯಕ್ಚುಲಿ ಇದು ನಮ್ಮ ಆ್ಯನಿವರ್ಸರಿ ವ್ಲಾಗು. ಇದು ನನ್ನ ಕೊಲಿಗೊಬ್ಬರು ಹಾಕಿರುವಂತಹ ಮೆಹಂದಿ. ತುಂಬಾ ಚೆನ್ನಾಗಿ ಬಂದಿದೆ, ಬಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇನೆ. ಸೊ ನಾನು ಇವಾಗಷ್ಟೇ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬಂದೆ, ಬೇಗನೆ ವಾಶ್ ಮಾಡಿದ್ದೀನಿ. ಸೊ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಂತ ಮೋತಿಚೂರ್ ಲಡ್ಡು ಮಾಡೋಣ ಅಂತ. ದಿಸ್ ಈಸ್ ಮೈ ಫಸ್ಟ್ ಟ್ರೈ. ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಕಡಲೆ ಹಿಟ್ಟು ಬೇಕಂದ್ರೂ ತೊಗೊಳ್ಬಹುದು. ಇದನ್ನು ನಾವಿಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ನಾನಿಲ್ಲಿ ಕ್ವಾಂಟಿಟಿನ ಕಡಿಮೆನೇ ತೊಗೊಂಡಿದ್ದೀನಿ, ಬಿಕಾಸ್ ಜಾಸ್ತಿ ಆಗಬಾರ್ದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ನ ಇವಾಗ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು, ನಿಮಗೆ ಹೇಗೆ ಬೇಕೋ ಹಾಗೆ. ಸೊ ನಾವಿಲ್ಲಿ ನೆಕ್ಸ್ಟ್ ಇದನ್ನು ನೀಟಾಗಿ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎರಡನ್ನೂ. ಡ್ರೈ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾವು ಜರಡಿ ಹಿಡಿದು ತೊಗೊಂಡಿರ್ಬೇಕಾಗುತ್ತೆ ಮುಂಚೆನೇ ಕಡಲೆ ಹಿಟ್ಟನ್ನು. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸರಿ ಜಾಸ್ತಿ ನೀರನ್ನ ಆ್ಯಡ್ ಮಾಡಿದ್ರೆ ಗೊತ್ತಾಗಲ್ಲ ನಮಗೆ, ತುಂಬ ತೆಳುವಾಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ನನ್ನ ಫಸ್ಟ್ ಟ್ರೈ ಆಗಿರೋದ್ರಿಂದ ನಾನು ಕೂಡ ಫಸ್ಟ್ ಗಟ್ಟಿಯಾಗಿಯೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಲಮ್ಸ್ ಇಲ್ಲದೆ ಇರೋ ಥರ ತೆಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಬೀಟರ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಸ್ಪೂನ್ಸ್ ಕೂಡ ಯೂಸ್ ಮಾಡಬಹುದು. ಸೊ ಬೀಟರ್ನ ಯೂಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಕೆಳಗಡೆ ಇರೋದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಡ್ರಾಪ್ ಮಾಡ್ತಾ ಇದ್ರೆ ಅದು ಬೀಟ್ಸ್ ಥರ ನೀಟಾಗಿ ಕೆಳಗಡೆ ಡ್ರಾಪ್ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಆದಷ್ಟು ತಿಕ್ಕಾಗಿನೇ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಹಾಲು ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಹಾಲು ಸ್ವಲ್ಪನೂ ಉಳ್ಕೊಳ್ಬಾರ್ದು, ಆ ಥರ ನೀಟಾಗಿ ಇದನ್ನು ನಾವು ವಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ನಾವಲ್ಲಿ ಫಿಲ್ ಮಾಡಿಕೊಂಡು ಎಡ್ಜ್ನ ಸ್ವಲ್ಪನೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಸ್ವಲ್ಪನೇ ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನೋಡೋಣ ಅಂತ ಅಂದ್ಬಿಟ್ಟು. ಒಂದೇ ಸರಿ ಎಲ್ಲ ಫಿಲ್ ಮಾಡಿಕೊಂಡ್ರೆ ನಮಗೆ ಡ್ರಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದರಿಂದ ಆಯಿಲ್ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೊಳ್ಬಹುದು, ನಿಮ್ಮ ಕನ್ವೀನಿಯೆಂಟಿಗೆ ಯೂಸ್ ಆಗೋ ಥರ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡು ಇದನ್ನು ನೀಟಾಗಿ ಟೈ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾವು ಪ್ರೆಸ್ ಮಾಡಿದ್ರೆ ಆಚೆಯಿಂದ ಬರಬಾರ್ದು ಅಂತ ಅಂದ್ಬಿಟ್ಟು. ನಾವಿವಾಗ 3 ಎಡ್ಜ್ನು ಕೂಡ ನಾವಿಲ್ಲಿ ಟೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರಬಹುದು, ನಮಗೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಆ ಕಡೆ ಸೈಡಿಂದ. ಸೊ ನಾವು ಆವಾಗ ಎಡ್ಜ್ನ ನೀಟಾಗಿ ಕಟ್ ಮಾಡ್ಕೊಳ್ಬಹುದು. ನೋಡ್ತಾ ಇರಬಹುದು, ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಆಯಿಲಲ್ಲಿ ಡ್ರಾಪ್ ಮಾಡಿದ್ರೆ ಆಯಿತು. ನಾವಿಲ್ಲಿ ಬೂಂದಿನ ಮಾಡ್ಕೊಳ್ತಾ ಇರೋದು. ತುಂಬ ಫಾಸ್ಟಾಗಿ ಹಾಕ್ತಾ ಇರೋ ಥರ ಅನ್ನಿಸ್ತಾ ಇರ್ಬೋದು ನಿಮಗೆ, ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ. ಸೊ ನಾನಿಲ್ಲಿ ಕಾಫಿ ಜರಡಿ ಮಾಡ್ತಾರಲ್ವ, ಸೊ ಅದನ್ನು ತೊಗೊಂಡು ತೆಕ್ಕೊಳ್ತಾ ಇರೋಂತಹದ್ದು. ಸೊ ಇಷ್ಟಿದ್ರೆ ಸಾಕಾಗತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ಗೆ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವಾಟರ್ನ ಆ್ಯಡ್ ಮಾಡ್ಕೊಳ್ಬಿಡಿ, ನಮಗೆ ಬೂಂದಿ ಎಷ್ಟಿರುತ್ತೆ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿ ಪಾಕ ಏನು ಬೇಕಾಗಿಲ್ಲದೆ ಇರೋದ್ರಿಂದ ನಾವು ಬೂಂದಿ ಮಾಡಿಟ್ಕೊಂಡು ಅದು ಡ್ರೈ ಆಗೋ ಟೈಮಲ್ಲಿ ಮಾಡ್ಕೊಂಡ್ರೇ ಸಾಕಾಗುತ್ತೆ. ಸೊ ಶುಗರ್ನ ಅಡ್ಜಸ್ಟೇಬಲಲ್ಲಿ ಹಾಕ್ಕೊಳ್ಬಹುದು. ನೀವು ಕಡಲೆ ಹಿಟ್ಟಿಗೆ ಕಲರ್ನ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿ ಹಾಕ್ಕೊಳ್ಬಹುದು. ಇಲ್ಲಿ ಹಾಕ್ಕೊಳ್ಳೇಬೇಕು ಆ್ಯಕ್ಚುಲಿ, ಇಲ್ಲಾಂದರೆ ಮೋತಿಚೂರ್ ಲಡ್ಡು ಕಲರ್ ಬರೋದಿಲ್ಲ. ಹಾಗಾಗಿ ನೀವಿಲ್ಲಿ ಕೇಸರಿ ಕೂಡ ಯೂಸ್ ಮಾಡ್ಕೊಳ್ಬಹುದು, ನಿಮ್ಮ ಕನ್ವೀನಿಯೆಂಟಿಗೆ ಆಗೋ ಥರ. ಸೊ ಇದು ಕುದ್ದು ಒಂದೆಳೆ ಪಕ್ಕ ಬಂದರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ಬೂಂದಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೂಂದಿ ಕಾಳೆಲ್ಲ ನೀಟಾಗಿ ಅದರಲ್ಲಿ ಸೋಕಾಗಿ ಚೆನ್ನಾಗಿ ಆಗಬೇಕು. ಸೊ ಅದು ಅಬ್ಸರ್ವ್ ಮಾಡಿ ಡ್ರೈ ಆಗಬೇಕು. ಆ್ಯಕ್ಚುಲಿ ಬಾಯ್ಲ್ ಆಗ್ತಾ ತುಂಬ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಾಗೋದಿಲ್ಲ. ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇಲ್ಲಿ ಪ್ಯಾನ್ ಬಿಟ್ಟು ಬರ್ತಾ ಇದೆ. ಆ್ಯಕ್ಚುಲಿ ಈ ಥರ ಸ್ಟಿಕ್ ಆಗಬಾರ್ದು ಪ್ಯಾನ್ಗೆ, ಪ್ಲಸ್ ವಾಟ್ರಿ ಅಂತ ಅನ್ನಿಸ್ಬಾರ್ದು. ಹಾಗಾಗಿ ಅಷ್ಟೇನೆ. ಲಡ್ಡುಗೆ ಬೂಂದಿ ಮಾಡೋದಂತೂ ತುಂಬಾ ಕಷ್ಟ ಇದೆ, ತುಂಬ ಎಫರ್ಟ್ ಹಾಕಿದ್ಮೇಲೂ ಇಷ್ಟ ಆಗೋದು. ಸೊ ನೋಡ್ತಾ ಇರಬಹುದು, ನಾನಿಲ್ಲಿ ಡ್ರೈ ಆಗಿ ತುಂಬ ಕೂಲ್ ಆದಮೇಲೆ ನೀವು ಲಡ್ಡುನ ಕಟ್ಕೊಳ್ಬಹುದು. ಸೊ ನಾನಿಲ್ಲಿ ಏನೂ ಯೂಸ್ ಮಾಡ್ತಾ ಇಲ್ಲ, ಆಯಿಲ್ಗೆ ಏನೂ ಯೂಸ್ ಮಾಡ್ತಾ ಇಲ್ಲ. ಅದೇ ಸೊ ನೀಟಾಗಿ ಬರುತ್ತೆ ನಿಮಗೆ ಉಂಡೆ ಥರ. ಸೊ ನಾನಿಲ್ಲಿ 5 ಮಾಡ್ಕೊಂಡಿದ್ದೀನಿ. ನನಗೆ ಅದರಲ್ಲಿ 110 ಲಡ್ಡು ಆಗಿದೆ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಅಟೆಂಪ್ಟಲ್ಲಿ ಇಟ್ ವಾಸ್ ಅ ಗುಡ್ ಅಂತ ಅನಿಸುತ್ತೆ. ಏನಾದರೂ ಮಿಸ್ಟೇಕ್ ಇದ್ದು ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ ನನಗೆ. ಸೊ ಲಡ್ಡು ಏನೋ ರೆಡಿ ಆಯಿತು, ಆ್ಯಂಡ್ ನಾನು ರೆಡಿ ಆಗಬೇಕಲ್ವಾ. ಸೊ ಗೆಟ್ ರೆಡಿ ಮಾಡೋಣ ಅಂತ. ಸೊ ಇವಾಗ ನಾನು ಈ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿದ್ದು. ನಾನಿಲ್ಲಿ ಹಾಕ್ತೀನಿ ನಿಮಗೆ ಲಿಂಕ್ ಆ್ಯಂಡ್ ಡ್ರೆಸ್
ಮತ್ತು ಪ್ರೈಸ್ ಎಲ್ಲನೂ ನೋಡ್ತಾ ಇರ್ಬೋದು 2599 ರುಪೀಸು. ಸೊ ಇದೊಂದು ಫ್ಲೋರಲ್ ಲೆಂತ್ ಗೌನು. ಸೊ ನೋಡೋಣ, ಐ ಆಮ್ ಬ್ಯಾಕ್. ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿದ್ದು ಅಂದ್ಬಿಟ್ಟು, ಸೊ ನನ್ನ ಹತ್ರ 2 ಆಪ್ಷನ್ ಇದೆ ಇಲ್ಲಿ ನೆಕ್ ಪೀಸಲ್ಲಿ. ಒಂದು ಶಾರ್ಟ್ ಮುತ್ತಿನ ಸರ, ಇನ್ನೊಂದು ಲಾಂಗ್. ನೋಡೋಣ ಯಾವ್ದು ವೇರ್ ಮಾಡೋಣ ಅಂತ. ಫಸ್ಟ್ ನಾನು ಶಾರ್ಟ್ ವೇರ್ ಮಾಡೋಣ ಅಂತ ಅಂದ್ಕೊಂಡು ವೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ತೊಗೊಂಡೆ. ಬಿಕಾಸ್ ಡ್ರೆಸ್ ಕೂಡ ತುಂಬ ಪ್ಲೈನ್ ಇತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಿದು ಅಂತ. ಅಥವಾ ಪರ್ಲ್ ನೆಕ್ಲೆಸ್ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಮೂವ್ ಟು ದ ಇಯರಿಂಗ್ಸಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬಿಕಾಸ್ ಅದು ಪರ್ಲ್ಸ್ಗೆ ಮ್ಯಾಚ್ ಆಗಬೇಕು, ಪ್ಲಸ್ ಹೆವಿ ಬೇಡ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ ಆಗಿ ರೆಡಿ ಆಗೋ ಕಾನ್ಸೆಪ್ಟ್ನ ತೊಗೊಂಡು ನಾನು ಇದನ್ನು ಪರ್ಚೇಸ್ ಮಾಡಿರೋ ಅಂತಹದ್ದು. ಈ ಡ್ರೆಸ್ಸಿಗೆ ತುಂಬ ಬೇರೆ ಕಲರ್ಸು ಅಥವಾ ಹೆವಿ ಜ್ಯುವೆಲರೀಸ್ನ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ. ಬಿಕಾಸ್ ರೆಡ್ ಆ್ಯಂಡ್ ವೈಟೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ನಾವು ಪೇರಪ್ ಮಾಡಿದಾಗ ರೆಡ್ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಕಾಸ್ಟ್ಯೂಮ್ಗೆ ಜ್ಯುವೆಲರೀಸ್ ಅಂತ ಬಂದಾಗ ವಿ ಹ್ಯಾವ್ ಟು ಮೂವ್ ಆನ್ ಟು ದ ವೈಟ್ ಓನ್ಲಿ. ಸೊ ನಾನಿಲ್ಲಿ ಜ್ಯುವೆಲರೀಸ್ನೆಲ್ಲ ಹಾಕೊಂಡಾಯ್ತು. ನೆಕ್ಸ್ಟ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಮಾಡಿಕೊಂಡು ವಾಪಸ್ ಬರ್ತೀನಿ. ನನಗೆ ಡ್ರೆಸ್ ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಫೈನಲ್ ಲುಕ್ ಹೀಗೆ ಬಂದಿದೆ. ಸೊ ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು. ಗೌನ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಕ್ಲಾತ್ ಕೂಡ ತುಂಬಾ ಇಷ್ಟ ಆಯಿತು. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಇಯರಿಂಗ್ಸ್ ಆ್ಯಂಡ್ ನೆಕ್ ಪೀಸ್ ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಹೇರ್ ಸ್ಟೈಲ್ ಕೂಡ ಸುಮ್ಮನೆ ಟ್ವಿಸ್ಟ್ ಮಾಡಿ ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಸೊ ಇದು ಮೊನ್ನೆ ಹೇರ್ ಕಟ್ ಮಾಡಿಸಿದ್ದೇನೆ. ಸೊ ಇದು ನನ್ನ ಹಸ್ಬೆಂಡ್ ಔಟ್ಫಿಟ್. ಪಿಸ್ತಾ ಮತ್ತು ಬ್ಲ್ಯಾಕಲ್ಲಿ ಶರ್ಟ್ ಆ್ಯಂಡ್ ಪ್ಯಾಂಟ್ನ ಪೇರ್ ಮಾಡಿರೋ ಅಂಥದ್ದು. ಐ ಹೋಪ್ ಚೆನ್ನಾಗಿ ಹಾಕಿದೆ ಅಂತ. ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದೀನಿ, ತುಂಬ ಹೆವಿ ಬೇಡ ಅಂತಂದ್ಬಿಟ್ಟು. ನಾವು ಡೆಕೋರೇಟ್ ಮಾಡ್ಕೊಳ್ಳುವಾಗ ಇಷ್ಟು ಸಿಂಪಲ್ ಸಾಕಾಗುತ್ತೆ. ಸೊ ಇಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್. ಇದು ಒಂದು ಪೈನಾಪಲ್ ಫ್ಲೇವರಲ್ಲಿ ಕೇಕ್ನ ಆರ್ಡರ್ ಮಾಡಿದ್ದೆ. ಸೊ ಹಾಗಾಗಿ ಸೆಲೆಬ್ರೇಷನ್ ಟೈಮ್, ತುಂಬ ಸ್ಪೆಷಲ್ ಟೈಮ್ ಇದು. ತುಂಬ ಚೆನ್ನಾಗಿ ನಾವಿಬ್ಬರು ನಮ್ಮ ಸ್ಪೆಷಲ್ ಡೇನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ಟ್ರೈಪೋಡ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಕೇಕ್ ಕಟ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ. ವಿಡಿಯೋ ಆದಮೇಲೆ ನೋಡ್ಕೊಂಡ್ವಿ, ಗೊತ್ತಾಗಲಿಲ್ಲ. ಸೊ ಟ್ರೈಪೋಡ್ನ ಆರ್ಡರ್ ಮಾಡಿದ್ದೀನಿ. ಅದು ಬಂದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ಎಂಜಾಯ್ ದ ವ್ಲಾಗ್. ಬೇಡ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಏಕೆ ಆನಿವರ್ಸರಿ ಸ್ಪೆಷಲ್ ಮಟನ್ ಉಳ್ಕೊಂಡು ಆ ಕಡೆ ಏನಿದು? ಮಟನ್ ಉಳ್ಬಾಡು ಕುರಿತೈತೆ. ಎಸ್ ಸ್ಟಾರ್ಟ್ ಮಾಡೋದೀಗ. ಈಗ ನೋಡಿ ತೆಗಿಬೇಕಾ ಸರ್? ಬೇಡ ಪರವಾಗಿಲ್ಲ ಸಾಕು. ಕಟ್ ಮಾಡಿ ಚಿನ್ನ ಮಾಡಿ. ಹೇಳ್ಬೇಕು. ಮಟನ್ ಉಳ್ಬಾಡು ಸಾಲ ಏನು ಡಿಶ್ ಇದು? ಮಟನ್ ಉಳ್ಬಾಡು. ಎಲ್ಲಿ? ಚಂದು ಡಬ್ಬ. ಏನು ಸ್ಪೆಷಲ್ ಇಲ್ಲಿ ಚಂದು ಡಾಬಾದಲ್ಲಿ? ಮಟನ್ ಉಳ್ಬಾಡು. ಯಾಕೆ ನೀವು ಯಾವಾಗ ಚಂದು ಡಾಬಾಗೆ ಬರೋದು? ಮಟನ್ ಉಳ್ಬಾಡು ಚೆನ್ನಾಗಿರುತ್ತೆ ಅಷ್ಟೇ ಬರೋದು. ಹಾಕೊಂಡು ಸಾಲ. ಬೇರೆ ಏನು ತರಿಸಿದ್ದೀರಾ? ಬೇರೆ ಬಟರ್ ಚಿಕನ್ನು. ಸ್ವಲ್ಪ ಸ್ಪೂನಲ್ಲಿ ತೆಗೆದು ತೋರಿಸಿ. ನೋಡಿ ಬಟರ್ ಚಿಕನ್ನು, ಗ್ರೇವಿ ಎಲ್ಲ ಹೋಯ್ತೈತೆ. ಬಟರ್ ಚಿಕನ್ ಜೊತೆ ಸ್ಪೆಷಲ್ ಬಟರ್ ನಾನ್. ಬಟರ್ ನಾನ್ ಫುಲ್ ಚೆನ್ನಾಗಿದೆ.
ಹಲೋ ಏನು ವೆಯ್ಟ್ ಮಾಡ್ತಾ ಇದೀವಿ. ತುಂಬ ಇಟ್ ಚೆನ್ನಾಗಿದೆ ವಾಸ್ ನೈಸ್. ನಿಮಗೆ ಗೊತ್ತಿಲ್ಲ ಬಗ್ಗೆ ಅನಿ ಹಾಂ ಇಷ್ಟಕ್ಕೆಲ್ಲ ಬಿಲ್ ಎಷ್ಟಾಗಿರ್ಬೋದು? ಐದು ಸರ್ ಎಷ್ಟು? ಒಂದೂವರೆ. ಇನ್ನೂ ಏನಾದರೂ ಬೇಕಾದರೆ ಧೈರ್ಯವಾಗಿ ತಿನ್ನು. ನಾನು ಇದೀನಲ್ಲ ನಿನ್ನ ಅಡೆಟ್ ಹೋಗ್ತೀನಿ. ಹಾಂ ಇದಾಗಿತ್ತು ನಮ್ಮ ಆ್ಯನಿವರ್ಸರಿಯ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.